ರೈತರಿಗೋಸ್ಕರ ಅಪ್ಪಾಜಿ ಯಾವಾಗಲೂ ಮುಂದಿರ್ತಾರೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ. ಇವತ್ತು ನಮ್ ಜೊತೆ ಅವತ್ತಿಂದನೂ ಇದ್ದಾರೆ, ಇವತ್ತು ಜೊತೆಗೂಡಿ ಬರ್ತಾ ಇದ್ದಾರೆ ಅಪ್ಪಾಜಿ ಅವರು ರೈತರ ಪರವಾಗಿ. ರಾಜ್ಯ ಸರ್ಕಾರಕ್ಕೆ ಏನ್ ಸಂದೇಶ? ದಯವಿಟ್ಟು ನಾವು ದಬ್ಬಾಳಿಕೆ ಮಾಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ಅವ್ರಿಗೆ ಕೈ ಮುಗಿದು ಕೇಳ್ಕೊಂತ ಇದೀನಿ. ರೈತರಿಗೆ ಸಹಾಯ ಮಾಡಿ ಅವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದ್ದೀನಿ. ಕುಮಾರಸ್ವಾಮಿ ಅಣ್ಣನವ್ರ ಆ ಕೂಸನ್ನ ಆಗ್ಲೇ ಬಿಟ್ಟಾಗಿದೆ. ಇದು ಯಾವುದೇ ರೀತಿ ರೈತರಿಗೆ ಒಳ್ಳೇದಲ್ಲ ಅನ್ನೋದು ಕುಮಾರಣ್ಣ ಮನವರಿಕೆ ಮಾಡ್ಕೊಂಡು ಅವತ್ತಿನ ದಿವಸನೇ ಕುಮಾರಣ್ಣ ಅವರು ಇದನ್ನ ಕೈ ಬಿಟ್ಟಿದ್ದಾರೆ. ಖಂಡಿತ ಇದು ಪಾದಯಾತ್ರೆ ನಮ್ಮ ರೈತರ ಕಣ್ಣೀರ್ನ ನಾವು ಒರೆಸ್ತಾ ಇದೀವಿ. ಇಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಷ್ಟೇನೆ.